ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದು ಆ ದಲಿತ ಜನಾಂಗಕ್ಕೆ ಸಿಗಬೇಕಾದಂಥ ಹಣದ ದುರುಪಯೋಗ ಆಗಿದ್ದನ್ನು ಬಹಿರಂಗ ಮಾಡೋದಕ್ಕೆ ಪ್ರಯತ್ನ ಮಾಡಿದಂಥ ಪ್ರಾಮಾಣಿಕ ಅಧಿಕಾರಿಯಾದಂಥ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ನಮ್ಮೆಲ್ಲರೂ ಕೂಡ ಗೊತ್ತಿರೋಂಥ ಅಂಶ. ಅದರ ಬಗ್ಗೆ ತನಿಖೆ ಆಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಆ ಇಲಾಖೆಯ ಮಂತ್ರಿಗಳಾದ ಶ್ರೀಯುತ ನಾಗೇಂದ್ರರವರು ಕೂಡ ಇವತ್ತು ಜೈಲಲ್ಲಿ ಇದ್ದಾರೆ. ಇನ್ನು ಅನೇಕ ಅಧಿಕಾರಿಗಳು ಕೂಡ ಜೈಲಲ್ಲಿದ್ದಾರೆ. ತನ್ನ ಕುಟುಂಬದ ಪರಿಸ್ಥಿತಿ ಸರಿ ಇಲ್ಲದಿದ್ದರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ಈ ಒಂದು ಭ್ರಷ್ಟಾಚಾರ ಬಹಿರಂಗ ಆದಂಥ ಸಂದರ್ಭದಲ್ಲಿ ವಿಧಾನಮಂಡಲದಲ್ಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ಚಂದ್ರಶೇಖರ್ ಅವರ ಕುಟುಂಬಕ್ಕೆ ತೊಂದರೆಯಲ್ಲಿದ್ದಾರೆ, ಅವ್ರಿಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೇವೆ ಅಂತ. ಇವತ್ತಿನ ತನಕನೂ ಕೂಡ ₹1 ಬಂದಿಲ್ಲ. ಹತ್ತು ದಿನದ ಕೆಳಗೆ ನಾನು ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವಪ್ಪನವ್ರ ಹತ್ರ ಫೋನಲ್ಲಿ ಮಾತಾಡಿದೆ. ದುಡ್ಡಿನ್ನೂ ಕಳಿಸಿಲ್ಲ, ಅವ್ರ ಮನೆ ತುಂಬ ತೊಂದರೆಯಲ್ಲಿದ್ದಾರೆ, ಅವರ ಶ್ರೀಮತಿ ಕವಿತಾ ಅವರು ಅವ್ರ ತಾಯಿ ಮನೇಲಿ ವಾಸ ಮಾಡ್ತಿದ್ದಾರೆ, ನೀವು ಇನ್ನೂ ಕಳಿಸಿಲ್ಲ, ಅನ್ಯಾಯ ಇದು ಅಂತ ಹೇಳಿದೆ. ನಾನು ಗಮನ ಕೊಡ್ತೀನಿ ಅಂತ ಬೆಳಗ್ಗೆ ಹೇಳಿದ್ರು. ಮಧ್ಯಾಹ್ನ ಮತ್ತು ಅವರೇ ಫೋನ್ ಮಾಡಿ ಎಚ್ ಸಿ ಮಹದೇವಪ್ಪನವರು, ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇನೆ, ಸಿದ್ದರಾಮಯ್ಯನವರು ತಕ್ಷಣ ಕಳಿಸು ಅನ್ನೋಂಥ ಮಾತು ಹೇಳಿದ್ದಾರೆ, ಕಳಿಸ್ತೀನಿ ಅನ್ನೋಂಥ ಮಾತು ಹೇಳಿ ಈಗಾಗಲೇ 10 ದಿನ ಆಯಿತು. ನಾನು ಅವ್ರಿಗೆ ಅವತ್ತೇ ಹೇಳಿದ್ದೆ, 10ನೇ ತಾರೀಕು ತನಕ ನಾವು ಕಾಯ್ತೇವೆ, 10ನೇ ತಾರೀಕು ಒಳಗೆ ನೀವು ಆ 25 ಲಕ್ಷ ಬರಲಿಲ್ಲ ಅಂದರೆ 11ನೇ ತಾರೀಕು ನಾವು ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರು ನಾವೆಲ್ಲ ಹಣ ಒಟ್ಟು ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ನಾವು 5 ಲಕ್ಷ ರೂಪಾಯಿ ಹಣ ಕೊಡ್ತೇವೆ. 20ನೇ ತಾರೀಕು ತನಕ ಮತ್ತೆ ಕಾಯ್ತೇವೆ. 20ನೇ ತಾರೀಕೊಳಗೆ 25 ಲಕ್ಷ ಬರಲಿಲ್ಲ ಅಂತಂದರೆ ನಾವು ಜೈಲು ಬರೋ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದಷ್ಟು ಕೂಡ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವಪ್ಪನವ್ರಿಗೆ ತಿಳಿಸಿದ್ದೆ. ಇವತ್ತು ತಾರೀಕು 9, ಇವತ್ತಿನ ತನಕ ಕೂಡ ₹1 ಮತ್ತೆ ಬಂದಿಲ್ಲ. ನಾಳೆ ಒಂದಿನ ಕಾಯ್ತೇವೆ. ನಾಡಿದ್ದು ಬೆಳಿಗ್ಗೆ 10ವರೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು 5 ಲಕ್ಷ ರೂಪಾಯಿ ಹಣವನ್ನು ಜೋಡಿಸಿ ಸುಮಾರು 11-11ವರೆಗೆ ಅವ್ರ ಮನೆಗೆ ಹೋಗಿ ನಾವು 5 ಲಕ್ಷ ರೂಪಾಯಿ ಹಣವನ್ನು ಕೊಡೋರಿದ್ದೇವೆ. ಇದು ರಾಜ್ಯ ಸರ್ಕಾರದ ವೈಫಲ್ಯವನ್ನು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಸಮಾಜಕ್ಕೋಸ್ಕರ ತಮ್ಮ ಜೀವವನ್ನೇ ಮುಡುಪಾಗಿಟ್ಟಂಥ ವ್ಯಕ್ತಿಗಳ ಕುಟುಂಬಕ್ಕೆ ನೆರವಾಗಬೇಕಾದಂಥ ಸಮಾಜದ ಕರ್ತವ್ಯ ಇದೆ. ಅದಕ್ಕೋಸ್ಕರ ನಾವು 5 ಲಕ್ಷ ರೂಪಾಯಿ ನಾಡಿದ್ದು ಬೆಳಗ್ಗೆ 5 ಗಂಟೆ 11ರಿಂದ 11ವರೆಗೆ ಅವ್ರ ಮನೆ ತೊಗೊಂಡು ಕೊಡೋರಿದ್ದೇವೆ. 20ನೇ ತಾರೀಕು ಅಷ್ಟರೊಳಗೆ ಆಗಲಿಲ್ಲ ಅಂದರೆ ಖಂಡಿತ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ. ನಮಗೆ ವ್ಯಾನಲ್ಲಿ ಕರ್ಕೊಂಡೋಗಿ ಜೈಲಿಗೆ ಕರ್ಕೊಂಡೋಗಲಿ, ಬರೀ ಕಾಫಿ ಕುಡಿಸಿ ಕಳಿಸ್ತೀವಿ ಅನ್ನೋಂಥ ವ್ಯವಸ್ಥೆ ಇಲ್ಲ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಬಿಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ನಮಗೆ ಜೈಲು ತಗೊಂಡು ಕರ್ಕೊಂಡು ಹೋಗಲೇಬೇಕು ಅವರು.
25 ಲಕ್ಷ ರೂಪಾಯಿ ಕೊಡೋಂಥ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತಂದರೆ ಅದು ತಾವು ಘೋಷಣೆ ಮಾಡಿದ್ದು. ಇದು ನಿಜಕ್ಕೂ ಕೂಡ ತುಂಬ ಖಂಡನೀಯ ವ್ಯವಸ್ಥೆ. ವಿಧಿ ಇಲ್ಲದೇನೆ ನಾವು ಜೈಲು ಮಾಡಬೇಕಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾನು ಜೈಲಿಗೆ ಹೋಗಿದ್ದು ನೆನಪು. ಅಲ್ಲಿಂದ ಮುಂದೆ ಯಾವುದು ಜೈಲಿಗೆ ಹೋಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ಯಾವ ಹೋರಾಟ ಮಾಡಿದ್ದು ನೆನಪಿಲ್ಲ. ಆದರೆ ಇದನ್ನು ಮಾತ್ರ ಆ ಬಡ ಕುಟುಂಬಕ್ಕೆ, ಪ್ರಾಮಾಣಿಕ ಒಬ್ಬ ಅಧಿಕಾರಿಯ ಬಡ ಕುಟುಂಬಕ್ಕೆ ನ್ಯಾಯ ಕೊಡೋದಕ್ಕೋಸ್ಕರ ನಾವು ನೆರವಾಗ್ತಾ ಇದ್ದೇವೆ. ನಮ್ಮ ಸ್ವಂತ ಅಕ್ಕ ತಂಗಿಯವರು ತೊಂದರೆ ಇದ್ದಾಗ ಯಾವ ರೀತಿ ಆಗುತ್ತೋ ಆ ಥರದಲ್ಲಿ ನಾವು ನೆರವಾಗ್ತಾ ಇದ್ದೇವೆ. ಈಗಲೂ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಅವ್ರ ಕುಟುಂಬಕ್ಕೆ ಹಣವನ್ನು ಬಿಡುಗಡೆ ಮಾಡಿ.